ಔಟ್ಲೆಟ್ ಇರುವುದಿಲ್ಲ. ಅದು ಕೆರೆ ಒಡೆದು ನೀರು ಹಳ್ಳಕ್ಕೆ ಹೋಗ್ತದೆ. ಒಮ್ಮೆ ಈ ಕೆರೆ ಬರ್ತಿ ಅಂದ್ರೆ ಅಲ್ಲಾಪುರ ಮತ್ತು ಕಡಪಟ್ಟಿ ಎರಡೂ ಗ್ರಾಮಗಳ ಜನಸಂಖ್ಯೆ ನೀರು ಕುಡಿತೈತಿ. ನಾವು ಕೆರೆನ ಅವಲಂಬಿಸೀವಿ. ನಮಗೆ ಇದು ನೀರಿಲ್ಲ ಅಂತಂದ್ರೆ ನಮಗೆ ಮತ್ತು ಬರಗಾಲ ಇದ್ದಂಗೆ ಮಳೆ ಇದ್ರು ಅದಕ್ಕೆ ದಯವಿಟ್ಟು ಮಾನ್ಯ ತಹಶೀಲ್ದಾರ್ ಸರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಿ ಡಿ ಅವರು ಎಲ್ಲರಿಗೂ ನಾನು ವಿಷಯ ಮುಟ್ಸೀನಿ. ತಹಶೀಲ್ದಾರು ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿ ಅವರು ಪಾಪ ಪ್ರಯತ್ನ ಮಾಡಿದ್ರು. ಹಿಟಾಚ್ ಇಲ್ಲಿ GCP ಕೆಲಸ ಮಾಡೋಕ್ಕಾಗಲ್ಲ, ಹಿಟಾಚ್ ಬೇಕು, ಲೇಬರು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಿಟಾಚ್ ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಅದು ಹಿಟಾಚ್ ಸಿಗ್ತಾ ಇಲ್ಲ ಅಂತ ಹೇಳತ್ತಾರ. ಎಲ್ಲ ಕಡೆ ಪಾಪ ಅವರು ಕೂಡ ಪ್ರಯತ್ನ ಮಾಡತ್ತಾರ, ಹಿಟಾಚಿನವ್ರು ಬರ್ತಾ ಇಲ್ಲ. ಮೊನ್ನೆ ಜಿಲ್ಲಾಧಿಕಾರಿ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ. ಈಗ ಧಾರವಾಡ ಜಿಲ್ಲೆ ಒಳಗೆ ಪ್ರವಾಸದೊಳಗೆ ಅದಾರ. ಮತ್ತು ಇಂಥ ಮೇಜರಲ್ಲಿ ಇದ್ದಲ್ಲಿ ಅವರು ಕೂಡ ಭೇಟಿ ನೀಡಿ ಇಲ್ಲಿ ಸಂಬಂಧಪಟ್ಟವ್ರನ್ನೆಲ್ಲ ಕರ್ಕೊಂಬಂದು ಇದನ್ನು ಮೇಜರ್ನ ಬಗೆಹರಿಸ್ಬೇಕು. ಅವ್ರು ಬರಲು ಸ್ಪಾಟಿಗೆ ಬಂದ್ರೆ 2 ಹಳ್ಳಿ ನೀರು ಜೀವನಾಡಿ ಕೆರೆ ಕುಡಿ ನೀರು ಅದು ಉಳಿಸ್ದಂಗೆ ಆಗ್ತೈತಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಷ್ಟು ಬೇಗನೆ ಇಲ್ಲಿ ಭೇಟಿ ಕೊಟ್ಟು ಇದನ್ನು ಬಗೆಹರಿಸುವಂಥ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನಮಗೆ ನೀರು ಕುಡಿಯೋಕೆ ನೀರಿಲ್ದಂಗೆ ಆಗ್ತಾ ಪರಿಸ್ಥಿತಿ ಆಗ್ತೈತಿ. ಬರಗಾಲ ಆಗ್ತೈತಿ, ಮಳೆ ಇದ್ರೂ ಕೆರೆಯಾಗ ನೀರಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ನನ್ನ ಹೆಸರು ಮಲ್ಲಿಕಾರ್ಜುನ ರೆಡ್ಡಿ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ನಿಮ್ದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ ರೀ? ಈಗ ನಮ್ಮ ಗ್ರಾಮದೊಳಗೆ ಒಂದು 1200 ಜನಸಂಖ್ಯೆ ಐತ್ರಿ. ಮತ್ತು ಕಡಪಟ್ಟಿ ಸಂಪೂರ್ಣ ಅಲ್ಲಿ ಗ್ರಾಮದೊಳಗೂ ಕೂಡ ಅಲ್ಲಿ ಜನ ಬರ್ತಾರೆ. ಅಲ್ಲಿ ಒಂದು 2000 ಜನಸಂಖ್ಯೆ ಮೇಲೆ ಐತೆ, ಹೆಚ್ಚು ಕಮ್ಮಿ 3000 ಆಗ್ತದೆ. ಅವರು ಇದೇ ನೀರು ಕುಡಿತಾರೆ. ಮತ್ತು ಎರಡೂ ಹಳ್ಳಿಗೂ ಬರ ಬಂದಂಗೆ ಆಗ್ತದೆ. ದಯವಿಟ್ಟು ತಾಲೂಕು ಆಡಳಿತ ನಮ್ಗೆ ಸಂಪೂರ್ಣ ತಹಸೀಲ್ದಾರ್ ಮತ್ತು ಇವರೆಲ್ಲ ಸ್ಪಂದಸಾರ. ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದ್ರೆ ಇದು ಬಗೆಹರಿಯುವಂಥ ಕೆಲಸ ಐತಿ. ದಯವಿಟ್ಟು ಅವ್ರು ಸ್ಪಾಟಿಗೆ ಬಂದು ಈ ಕೆಲಸವನ್ನು ಮಾಡಿಕೊಡ್ಬೇಕು. ಈಗ ಅವರ ಇದ್ರಾಗ ಅದಾರ, ಪ್ರವಾಸದೊಳಗೆ ಅದಾರ ಧಾರವಾಡ ಜಿಲ್ಲೆ ಒಳಗೆ. ದಯವಿಟ್ಟು ಈ ಯಲ್ಲಾಪುರ ಗ್ರಾಮಕ್ಕೆ ಅವ್ರು ಬರಬೇಕು, ಬಂದು ಸ್ಪಾಟ್ ನೋಡ್ಬೇಕು. ಶಾಸಕರು ಕೂಡ ಗಮನಕ್ಕೆ ತಂದೆ, ಅವರು ಕೂಡ ಬರ್ತಾನೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಇದನ್ನು ಉಳಿಸ್ಕೊಟ್ರೆ ಈ ಎರಡೂ ಗ್ರಾಮ ಅವರ ಸಂಪೂರ್ಣ ನೀರು ಕುಡಿತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಮೂಲಕ ಹೇಳಬೇಕಾಗುತ್ತೆ. ಇದು ಎಷ್ಟು ದಿನ ಆಯ್ತು ರೀ ಇದೆಲ್ಲ ಈ ಥರ ಘಟನೆ ಆಗಿ? ಇದಕ್ಕೆ ಘಟನೆ ಆಗಿ 4 ದಿನ ಆಯ್ತು. ಇವತ್ತಿಗೆ ನೀರು ಹರಿದು ಹೋಗ್ತಾ ಇದೆ ಹಳ್ಳಕ್ಕೆ. ನಾವು ಎಷ್ಟೋ ಊರನ್ನೆಲ್ಲ ಸರ್ ರಾತ್ರಿ ಆಗಲಿ ಮಿಜ್ಜಿ ಕಟ್ಟಿದ್ವಿ ನಿಂದಿರಲಿಲ್ಲ ಅಂತೇಳಿ ಉಸುಗಿಟ್ಟೇವೆ. ನೀವು ನೋಡ್ಬೋದು ಸ್ಪಾಟಿಗೆ ಉಸುಗಿಟ್ಟೇವೆ. ನೀರು ನಿಲ್ಲಾಕತ್ತಿಲ್ಲ. ನಾವು ಎಷ್ಟಂತ ಕೆಲಸ ಮಾಡೋಣ, ಹಗಲಿ ರಾತ್ರಿ ಕೆಲಸ ಮಾಡಿದ್ವಿ, ನಿಲ್ಲಾಕತ್ತಿಲ್ಲ ನೀರು. ಆದರೂ ಕೂಡ ಅಧಿಕಾರಿಗಳು ಕೂಡ ಬಂದು ಪಾಪ ಅವ್ರು ಮಿಜ್ಜಿ ಕಟ್ಕೊಟ್ರ, ಅವರು ಮತ್ತು ತಹಶೀಲ್ದಾರ್ ಅವರು, ಪಿ ಡಿ ಅವರು. ಆದರೂ ಕೂಡ ನಿಲ್ತಾ ಇಲ್ಲ. ಈಗ ಹಿಟಾಚ್ ಬೇಕಾಗೈತಿ. ದಯವಿಟ್ಟು ಹಿಟಾಚನ್ನು ಒದಗಿಸ್ಕೊಡ್ಬೇಕು ಜಿಲ್ಲಾಡಳಿತ. ನೀರು ನಿಲ್ಸಕ್ಕೆ ಪ್ರಯತ್ನ. ನೀರು ಹೋತಂದ್ರೆ ಹೊಳ್ಳಿ ನೀರು ತೊಗೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಸುಮಾರು ಒಂದು 1400-1600 ಎಕರೆಯಿಂದ ನೀರು ಬರ್ತೈತಿ ಈ ಕೆರೆಗೆ. ಆ ನೀರಿನ ಒತ್ತಡದಿಂದ ನಮ್ಗೆ ನಾಳೆ ಒಡೆದು ಸ್ಪಾಟ್ ಊರಾಗ ನೀರು ಹೋಗೋ ಸಾಧ್ಯತೆ ಐತಿದೆ. ದಯವಿಟ್ಟು ಸ್ಥಳಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನು ಕ್ರಮ ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತಾರೆ. ಈಗ ಆಲ್ರೆಡಿ ಎಷ್ಟು ಹೋಗಿದ್ದಾರೆ ನೀರು ಕೆರೆಯಲ್ಲಿ? ಈ ಕೆರೆಗೆ ಅರ್ಧ ಕೆರೆ ನೀರು ಹೊರಗೆ ಹೋಗಿದ್ದಾರೆ. ಈಗ ಇನ್ನು ಅರ್ಧ ಕೆರೆ ನೀರಿಗೆ ಹೋಗ್ತಾ ಇದೆ. ನೀವು ಸ್ಥಳ ನೋಡ್ಬೋದು, ಈಗ ವೀಕ್ಷಣೆ ಮಾಡಿರಿ, ಹೋಗ್ತಾ ಇದೆ ನೀರು. ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 3 ದಿನ ಶ್ರಮ ಪಟ್ಟು ಊರನ್ನಾರು ಎಲ್ಲರೂ ಸೇರಿ ಅದು ನಿಲ್ತಾ ಇಲ್ಲ. ದಯವಿಟ್ಟು ಹಿಟಾಚ್ ಬೇಕಾಗೈತಿ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಆಗಮಿಸಿ ಈಗ ಒಂದು ಸಮಸ್ಯೆ ಬಗೆಹರಿಸಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾರೆ.